ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. 38 ತಿಂಗಳ ಹಿಂಬಾಕಿ ವೇತನ ಹಾಗೂ ಶೇಕಡಾ 25ರಷ್ಟು ವೇತನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆ ಮುಂದಿಟ್ಟು ಮೇ 20ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಸರ್ಕಾರ 38 ತಿಂಗಳ ಬದಲು 26 ತಿಂಗಳ ಹಿಂಬಾಕಿ ನೀಡಲು ಒಪ್ಪಿದೆ. ಆದರೆ ಇದಕ್ಕೆ ಸಾರಿಗೆ ನೌಕರರ ಒಕ್ಕೂಟ ಒಪ್ಪಿಲ್ಲ. ಹೀಗಾಗಿ 4 ನಿಗಮಗಳ ನೌಕರರು ಮೇ 20ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ. ಡಾಕ್ಟರ್ ರಾಜ್ ಸಮಾಧಿ ಸ್ಥಳದ ಬಗ್ಗೆ ನಟ ಚೇತನ್ ಹೇಳಿಕೆ ಹಿನ್ನೆಲೆಯಲ್ಲಿ ಚೇತನ್ ಮನೆಗೆ ಕನ್ನಡಪರ ಸಂಘಟನೆಗಳು ಮುತ್ತಿಗೆ ಹಾಕಿದ್ವು. ಈ ವೇಳೆ ಸಾರಾ ಗೋವಿಂದು ಚೇತನ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ಈ ಸಂಬಂಧ ಶೇಷಾದ್ರಿಪುರಂ ಠಾಣೆಗೆ ನಟ ಚೇತನ್ ದೂರು ನೀಡಿದ್ದಾರೆ. ಸಾರಾ ಗೋವಿಂದು ಧಮಕಿ ಹಾಕುವ ರೀತಿ ಮಾತನಾಡಿದ್ದಾರೆ ಎಂದು ಚೇತನ್ ಕಿಡಿಕಾರಿದ್ದಾರೆ. ದೂರು ಕೊಟ್ಟಿದ್ದೀವಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನಲ್ಲಿ. ಏನು ಹೋದ ಶನಿವಾರ ಸಾರಾ ಗೋವಿಂದ್ ಅವರು ಬಂದು ಮನೆಯಲ್ಲಿ ನಡೆದಿರೋ ಮನೆ ಮೇಲೆ ಅವರ ಮಾಡಿರೋ ಧಮಕಿಗಳು, ಅವಾಚ್ಯ ಶಬ್ದಗಳು, ಜೀವ ಬೆದರಿಕೆ, ದೊಡ್ಡ ಪ್ರಮಾಣದಲ್ಲಿ ಗಲಾಟೆ, ರಂಪಾಟ, ರಾದ್ದಾಂತ. ಇದು ನಾನು ಒಬ್ಬನೇ ಕೊಡ್ತಿರೋ ದೂರ ಅಲ್ಲ. ಇದು ನನ್ನ ಜೊತೆ ಬೆಂಬಲಿತವಾಗಿ ನಿಂತಿರೋ ಎಲ್ಲ ಒಂದು ದಲಿತ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು, ಆದಿವಾಸಿ ರೈತ ಕಾರ್ಮಿಕ ಸಂಘಟನೆಗಳು, ಅಲೆಮಾರಿ ಸಂಘಟನೆಗಳು, ನಮಗೆ ಭ್ರಷ್ಟಾಚಾರ ವಿರೋಧಿ ಸಂಘಟನೆಗಳು, ಪ್ರಾದೇಶಿಕ ಕನ್ನಡ ಭಾಷೆ ಸಂಘಟನೆಗಳು, ಯಾರ್ಯಾರು ನ್ಯಾಯಕ್ಕೋಸ್ಕರ ನಿಂತಿದ್ರೋ ಈ ವಿಚಾರದಲ್ಲಿ ನಮಗೆ ಪೊಲೀಸ್ನವ್ರು ಕ್ರಮ ತಗೋಬೇಕು ಅನ್ನೋದು ಎಲ್ಲರೂ ಕೂಡ ಅದನ್ನು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ.